2025 ಮುಗಿತಾ ಬಂತು. ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೆ ರಾತ್ರಿ ಮಲಗುವಾಗ ಕೆಲವೊಂದು ವಿಚಾರಗಳು ಬರ್ತಿರ್ಬೋದು. ಅವರು ಮನೆ ತೊಗೊಂಡಿದ್ರು, ಅವ್ರು ದುಡ್ಡು ಮಾಡಿದರು, ಅವರು ಫಾರಿನ್ ಟ್ರಿಪ್ ಹೋದರು, ಅವ್ರು ಮದುವೆ ಆದರು, ಇವೆಲ್ಲ ಕನಸುಗಳು ನಮ್ಮನ್ನು ಕೊಡುತ್ತಿರ್ಬೋದು. ನಾವು ಮಾಡಿದ್ದು ಇಡೀ ವರ್ಷ ಇದನ್ನೇ. ಬೇರೆ ಯಾರೋ ಒಬ್ಬರು ಸೋಷಿಯಲ್ ಮೀಡಿಯಾ ಜೀವನ ನಮ್ಮ ರಿಯಲ್ ಲೈಫ್ಗೆ ಕಂಪೇರ್ ಮಾಡ್ಕೊಳ್ತಿದ್ವಿ. ನಾವು ಅದನ್ನು ಕಂಪೇರ್ ಮಾಡ್ಕೊಂಡು ಗೇಸಿನ ಅವ್ರ ಜೀವನ ಹಾಗೆ, ನಮ್ಮ ಜೀವನ ಹೀಗೆ, ಅದರಲ್ಲೇ ಕೊರತಾ ಇದ್ದೀವಿ, ಅದರಲ್ಲೇ ನಾವು ಅಸಹ್ಯ ಪಡ್ತಿದ್ವಿ. ಅದು ಜೀವನ ಅಲ್ಲ. ಪ್ರತಿಯೊಂದು ಹೂವಿಗೆ ಅರಳಲು ಸಮಯ ಬೇಕು. ಯಾರೊಬ್ಬರು 23 ವರ್ಷದಲ್ಲಿ ಒಂದು ಉದ್ಯೋಗ ಸೇರಿಕೊಂಡು 50 ವರ್ಷಕ್ಕೆ ಸಾವಾಗ್ಬೋದು. ಯಾರೊಬ್ಬರು 40 ವರ್ಷಕ್ಕೆ ವ್ಯವಹಾರವನ್ನು ಶುರು ಮಾಡಿ 90 ವರ್ಷದವರೆಗೆ ಅವ್ರ ಕುಟುಂಬದ ಜೊತೆ ಸಂಪೂರ್ಣವಾಗಿ ಸುಖ ಜೀವನ ನಡೆಸ್ಬೋದು. ಈ ಜೀವನ ಅನ್ನೋದು ಒಂದು ರೇಸ್ ಅಲ್ಲ, ಇದು ಆ್ಯಕ್ಚುಲಿ ಇದು ಒಂದು ಜರ್ನಿ. ನಾವು ಓಡೋದಕ್ಕಿಂತನೂ ನಾವು ಅನುಭವಿಸ್ಬೇಕು. ಜೀವನದ ಎಲ್ಲ ಪ್ರತಿಯೊಂದು ಹಂತನೂ ಅನುಭವಿಸ್ಬೇಕು. ಹಾಗಂತೇಳಿ ಸೂರ್ಯ ಬೆಳಗ್ಗೆ ಬರ್ತಾನೆ, ಚಂದ್ರ ರಾತ್ರಿ ಬರ್ತಾನೆ ಹಂಗಂತೇಳಿ ಅವರಿಗೆ ಚಂದ್ರಕ್ಕೆ ಭಾಳ ವ್ಯಾಲ್ಯೂ ಇಲ್ಲ ಅಂತಲ್ಲ. ಅವ್ರದ್ದೇ ಆದಂಥ ಆ ಸಮಯಕ್ಕೆ ತಕ್ಕಂತೆ ಅವ್ರ ಟೈಮ್ ಬಂದೇ ಬರುತ್ತೆ. 2026ರಲ್ಲಾದರೂ ನಾವು ಇನ್ನೊಬ್ಬರ ಜೀವನದ ಜೊತೆ ನಾವು ಕಂಪೇರ್ ಮಾಡ್ಕೊಂಡು ನಮ್ಮ ಜೀವನನ ನಾವು ಜೀವಿಸಬೇಕು. ನಾವು ಏನು ಮಾಡ್ಬೋದು? ಇದು 2025 ವರ್ಷದಲ್ಲಿ ನಾವು ಅಂದ್ಕೊಂಡಿರೋ ಕನಸುಗಳು ಈಡೇರದೇ ಇರ್ಬೋದು, ನಾನು ಅಂದ್ಕೊಂಡಿರೋ ಗುರಿ ನಾನು ತಲುಪದೇ ಇರ್ಬೋದು. ಆದರೆ ಈ ವರ್ಷದಲ್ಲಿ ನಮಗೆ ಜೀವನ ಪಾಠ ಕಲಿಸಿದೆ. ಯಾರು ನಿನ್ನವರು, ಯಾರು ನಿನ್ನವರಲ್ಲ, ಯಾರು ನನ್ನ ಜೊತೆ ಉಳಿದ್ರು, ನಾವು ಸೋತಾಗ ನಾವು ಯಾವ ಥರ ನಾವು ಅದರಿಂದ ಹೊರಗೆ ಬಂದಿದ್ವಿ, ಆ ನೋವನ್ನು ನಮಗೆ ತಾಳುವಂಥ ಶಕ್ತಿ ಈ 2025 ವರ್ಷದ ಅದು ಒಂದು ಕೋಟಿ ರೂಪಾಯಿಗೆ ಸಮಾನವಾಗಿದೆ. 2026ನೇ ವರ್ಷದಲ್ಲಾದರೂ ನಾವು ಜೀವನದ ಹಿಂದೆ ಓಡೋದಕ್ಕಿಂತನೂ ಜೀವನನ ನಡ್ಕೋತಾ ಹೋಗೋಣ. ಅಂದರೆ ಪ್ರತಿ ಹಂತದಲ್ಲೂ ನಾವು ಜೀವನನ ಜೀವಿಸೋಣ. ನಾನು ಅದೇ ಮಾಡಬೇಕು, ಇದೇ ಮಾಡಬೇಕು. ಒಂದು ಮಾತಿದೆ, ಅದು ಹಠದಿಂದ ಓಡಿದವನು ಮೈಲುಗಲ್ಲು ತಲುಪಬಲ್ಲ, ಆದರೆ ನಡೆದುಕೊಂಡು ಹೋದವನು ಅಂದರೆ ಜೀವಿಸ್ಕೊಂಡು ಹೋದವನು ಇತಿಹಾಸ ಸೃಷ್ಟಿಬಲ್ಲ. ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ತಾಳ್ಮೆ ಎಷ್ಟಿರುತ್ತೆ ಅದನ್ನು ನಾವು ವಹಿಸ್ಕೊಳ್ಬೇಕು. ಯಾವುದೋ ಒಂದು ನಮಗೆ ಕೆಟ್ಟ ಕೆಲಸ ಆಗಿದೆ ಅಂತಂದರೆ ನಾವು ಜೀವನ ತಪ್ಪು ಅಂತಲ್ಲ, ಅದರಲ್ಲಿ ಏನೋ ಉದ್ದೇಶ ಇದೆ ಅಂತ ಅರ್ಥ.